ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜು ಸರ್, ಚಾಣಕ್ಯ ಅಕಾಡೆಮಿ ಹಳ್ಯಾಳ್. ಮತ್ತೆ ತಮ್ಗೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಚಾಣಕ್ಯ ಅಕಾಡೆಮಿ ಕೋರ್ತಾ ಇದ್ದೀನಿ. ನಾವು ನವೋದಯ ಪರೀಕ್ಷೆಯ ತಯಾರಿಯನ್ನ ಮಾಡ್ತಾ ಇದ್ವಿ. ಲಾಸ್ಟ್ 1 ವೀಕ್ ಇಂದ ವಿಡಿಯೋಸ್ ಮಾಡಿದ ನಾನು 2026 ನವೆಂಬರ್ 28ರಂದು ನಡೆಯುವಂತಹ ಪರೀಕ್ಷೆಯಲ್ಲಿ ಯಶಸ್ವಿ ಆಗಲಿಕ್ಕೆ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಇವತ್ತು ಕೋರ್ತಾ ಇದ್ದೇನೆ. ಇವತ್ತು ನಾವು ಆಕ್ಚುಯಲ್ ಸಿಲೆಬಸ್ ಏನಿರ್ತದ, ನವೋದಯಗೆ ಆಕ್ಚುಯಲ್ ಸಿಲೆಬಸ್ ಏನಿರ್ತದೆ, ಗಣಿತದ ಸಿಲೆಬಸ್ ಮ್ಯಾಥ್ಸ್ ಸಿಲೆಬಸ್ ಅನ್ನ ಮೊದಲನೇ ಚಾಪ್ಟರ್ ಮುಖಾಂತರ ಶುರು ಮಾಡ್ತಾ ಇದ್ದೀವಿ. ಸರಿನಾ? ಬಹಳಷ್ಟು ಮಕ್ಕಳ ಬೇಡಿಕೆ ಇತ್ತು, ಸರ್ ನಾವು ಮನೇಲಿ ಕುತ್ಕೊಂಡು ನೋಡ್ಬೇಕು, ನಾವು ಮನೇಲಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು, ದೂರದಲ್ಲಿದ್ದೇವೆ, ನಿಮ್ ರೆಗ್ಯುಲರ್ ಕ್ಲಾಸಸ್ ಅಟೆಂಡ್ ಆಗಲಿಕ್ಕೆ ಆಗಲ್ಲ, ಸ್ವಲ್ಪ ವಿಡಿಯೋಸ್ ಮಾಡಿ ಹಾಕಿ ಸರ್ ಅಂತ ಇದ್ರು. ಹಾಗಾಗಿ ಅವ್ರನ್ನೆಲ್ಲರನ್ನು ಗಮನದಲ್ಲಿಟ್ಕೊಂಡು ಎಲ್ಲರಿಗೂ ಶಿಕ್ಷಣ ಮುಟ್ಟಬೇಕು, ಎಲ್ಲರೂ ಪ್ರಿಪ್ರೇಷನ್ ಮಾಡ್ಬೇಕು, ಎಲ್ಲರೂ ಕಾಂಪಿಟೇಷನ್ಗೆ ಅರ್ಹರಾಗಬೇಕು. ಇವತ್ತಿನ ಕಾಲಮಾನದಲ್ಲಿ ಏನಾಗಿದೆ ಅಂತಂದ್ರೆ ಬಹಳ ಕಾಂಪಿಟೇಷನ್ ಇದೆ. ನವೋದಯ ಎಕ್ಸಾಮ್ ಬಹಳ ಅಂದ್ರೆ ಬಹಳ ಕಾಂಪಿಟೇಷನ್ ಇದೆ. ಹಾಗಾಗಿ ವಿದೌಟ್ ಪ್ರಿಪ್ರೇಷನ್ ತಾವು ಸರಿಯಾದ ತಯಾರಿ ಮಾಡ್ಲಿಲ್ಲ ಅಂತಂದ್ರೆ ನವೋದಯ ಪರೀಕ್ಷೆ ಪಾಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ತಮ್ಗೆಲ್ಲರಿಗೂ ಇದೊಂದು ಅವಕಾಶವಾಗಲಿ ಅಂತ ಹೇಳ್ತಾ ಇವತ್ತು ಹೊಸ ಚಾಪ್ಟರ್, ಫಸ್ಟ್ ಚಾಪ್ಟರ್, ಮೊದಲನೇ ಅಧ್ಯಾಯವನ್ನ ಪ್ರಾರಂಭಿಸ್ತಾ ಇದ್ದೀವಿ. ನಂಬರ್ ಅಂಡ್ ನಂಬರ್ ಸಿಸ್ಟಮ್, ಸಂಖ್ಯೆ ಮತ್ತು ಸಂಖ್ಯಾ ಪದ್ಧತಿ. ಏನ್ ಬೇಸಿಕ್ ಇಂಟ್ರೋ ಇದೆ ಇವತ್ತು ಏನೆಲ್ಲ ನೋಡೋದಿದೇವೆ ಅಂತಂದ್ರೆ, ನಾವ್ ಏನೆಲ್ಲ ನೋಡ್ತಾ ಇದೀವಿ ಇವತ್ತು? ಡಿಜಿಟ್ಸ್ ನೋಡ್ತಾ ಇದೀವಿ. ಅಂಕೆಗಳಂದ್ರೆ ಏನು, ನಂಬರ್ಸ್ ಅಂದ್ರೆ ಏನು, ನಂಬರ್ ಸಿಸ್ಟಮ್ ಅಂದ್ರೆ ಏನು, ಅಂದ್ರೆ ಸಂಖ್ಯಾ ಪದ್ಧತಿ. ಫೇಸ್ ವ್ಯಾಲ್ಯೂ ಅಂತಂದ್ರೆ ಮುಖ ಬೆಲೆ, ಪ್ಲೇಸ್ ವ್ಯಾಲ್ಯೂ ಅಂತ ಸ್ಥಾನ ಬೆಲೆ, ಸಕ್ಸೆಸರ್ ಮುಂದಿನ ಸಂಖ್ಯೆ ಯಾವುದು, ಪ್ರಿಡಿಸೆಸರ್ ಹಿಂದಿನ ಸಂಖ್ಯೆ ಯಾವುದು, ಗ್ರೇಟೆಸ್ಟ್ ನಂಬರ್ ಅತಿ ದೊಡ್ಡ ಸಂಖ್ಯೆ ಯಾವುದು, ಆಮೇಲೆ ಲೀಸ್ಟ್ ನಂಬರ್ ಅತಿ ಚಿಕ್ಕ ಸಂಖ್ಯೆ ಯಾವುದು, ಇವನ್ನೆಲ್ಲವನ್ನು ನಾವು ವಿಸ್ತಾರವಾಗಿ ಇವತ್ತು ನೋಡಲಿದ್ದೇವೆ. ಸರಿನಾ? ಹಾಗಾದ್ರೆ ಮೊಟ್ಟ ಮೊದಲನೇದಾಗಿ ನಾನು ಈ ನಂಬರ್ ಅಂಡ್ ನಂಬರ್ ಸಿಸ್ಟಮ್ ಅಂತ ಇದೆ. ಸಂಖ್ಯೆ ಅಂದ್ರೆ ಏನು? ಈ ಸಂಖ್ಯೆ ಅಂದ್ರೆ ಏನಪ್ಪಾ ಅಂತಂದ್ರೆ ಕಾಂಬಿನೇಷನ್ ಆಫ್ ಡಿಜಿಟ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕಾಂಬಿನೇಷನ್ ಆಫ್ ಡಿಜಿಟ್ಸ್. ಕಾಂಬಿನೇಷನ್ ಆಫ್ ಡಿಜಿಟ್ಸ್. ಹಾಗಾದ್ರೆ ಡಿಜಿಟ್ಸ್ ಅಂದ್ರೆ ಏನು? ಅಂಕೆಗಳು ಅಂತ ಹೇಳಿದೆ. ಅಂಕೆಗಳ ಸಂಯೋಜನೆ ಏನಂತ ಕರಿಬೋದಿತ್ತು? ಅದಕ್ಕೆ ಅಂಕೆಗಳ ಸಂಯೋಜನೆ ಅಂದ್ರೆ ನಂಬರ್ ಅಂತ ಹೇಳ್ಬೋದು ನಾನು. ಹಾಗಾದ್ರೆ ಯಾವ ರೀತಿ ಹೇಳ್ತೀರಿ ಸರ್? ನೋಡಿ, ಮೊಟ್ಟ ಮೊದಲನೇದಾಗಿ ನಾನು ಮೊದಲನೇ ಟಾಪಿಕ್ ಡಿಜಿಟ್ಸ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಡಿಜಿಟ್ಸ್ ಅಂತಂದ್ರೆ ಅಂಕೆಗಳು. ರೈಟಾ? ಹಾಗಾದ್ರೆ ಏನು ಅಂಕೆಗಳು ಅಂತಂದ್ರೆ ನೋಡಿ, ನಮ್ಗೆಲ್ಲರೂ ಗೊತ್ತಿದೆ 0, 1, 2, 3, 4, 5, 6, 7, 8, 9 ಏನೆಲ್ಲ ಸಿಂಬಾಲ್ಸ್ ಇದಾವಲ್ಲ ಇವು 0, 1, 2, 3, 4, 5, 6, 7, 8, 9 ಏನ್ ಸಿಂಬಾಲ್ಸ್ ಇದಾವೆ, ಏನ್ ಸಂಕೇತಗಳಿದಾವೆ, ಇವುಗಳಿಗೆ ಅಂಕೆಗಳಂತ ಕರಿತೀವಿ, ಡಿಜಿಟ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇವು ಯಾವ ಬೇಸ್ ಮೇಲೆ ಕರಿತೀವಿ? ಹಿಂದೂ ಅರೇಬಿಕ್ ಪದ್ಧತಿಯ ಪ್ರಕಾರ. ಯಾವ ಪ್ರಕಾರ? ಹಿಂದೂ ಅರೇಬಿಕ್ ಪದ್ಧತಿಯ ಪ್ರಕಾರ ಇವುಗಳಿಗೆ ಅಂಕೆಗಳಂತ ಕರಿತೀವಿ. ಹಿಂದೂ ಅರೇಬಿಕ್ ಸಿಸ್ಟಮ್, ಹಿಂದೂ ಅರೇಬಿಕ್ ಸಿಸ್ಟಮ್ ಮುಖಾಂತರ ನಾವೇನಂತ ಕರಿತೀವಿ? ಡಿಜಿಟ್ಸ್ ಅಂತ ಕರಿತೀವಿ. ಇವುಗಳ ಸಂಯೋಜನೆ, ಸಮ್ಮಿಲನ ಅಂದ್ರೆ ಕಾಂಬಿನೇಷನ್ ಆಫ್ ಡಿಜಿಟ್ಸ್. ಇಫ್ ಐ ಸೇ, ಈಗ ನಾ ಇಲ್ಲಿದ್ದು 1, 2, 3 ಅಂತ ತಗೊಂಡೆ, 1, 2, 3 ಈ ಸಂಯೋಜನೆಗೆ ಈ ರೀತಿ ಇರೋದಕ್ಕೆ ನಂಬರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ನಂಬರ್ ಅಂತ ಹೇಳ್ತೀವಿ. ರೈಟಾ? ಸೊ ಇವುಗಳ ಸಮ್ಮಿಲನಕ್ಕೆ ನಂಬರ್ ಅಂತ ಹೇಳ್ತೀವಿ. ಎಷ್ಟು ಬೇಕಾದ್ರೂ ಅಷ್ಟು ಆಗ್ಬೋದು. ರೈಟಾ? ಸೊ ಇದನ್ನು ಓದುವ ವಿಧಾನಕ್ಕೆ ಏನಂತ ಹೇಳ್ತೀವಿ? ಪದ್ಧತಿ, ಸಿಸ್ಟಮ್, ನಂಬರ್ ಸಿಸ್ಟಮ್ ಅಂತ ಹೇಳ್ತೀವಿ. ಯಾವ ರೀತಿಯಾಗಿ? ಇದು ಎಷ್ಟಪ್ಪ ಅಂತ ಓದ್ತೀವಿ? ಬಿಡಿ 10, 100, 123 ಅಂತ ಓದ್ತೀವಿ. ಹೌದಲ್ವಾ?
ಸೊ ಬೇಸಿಕ್ ಇವೆಲ್ಲ ಗೊತ್ತಿರ್ತದೆ, ನಿಮ್ ಸ್ಕೂಲಲ್ಲಿ ಮಾಡಿರ್ತಾರೆ. ಆದ್ರೂ ಇದನ್ನ ಓರ್ವವಾಗಿ ನೋಡೋಣ, ರೈಟಾ? ಹಾಗಾದ್ರೆ ನೋಡಿ, ಏನಂತಂದ್ರೆ ಈ ಸಂಖ್ಯೆಗಳ ಅಂಕಿಗಳನ್ನ ಉಪಯೋಗ ಮಾಡಿಕೊಂಡು ಇವುಗಳ ಮೇಲೆ ಗಣಿತದ 4 ಕ್ರಿಯೆಗಳ ಮಾಡಿದ್ರೆ ಬರುವಂತ ಏನ್ ಸಂಖ್ಯೆಗಳಿರ್ತವೆ ಅವಕ್ಕೆ ಸಂಖ್ಯೆಗಳು ಅಂತ ಹೇಳ್ತೀವಿ. ಅದನ್ನ ಯಾವ ಓದ್ತೀವಿ? ಸಂಖ್ಯಾ ಪದ್ಧತಿಯ ಪ್ರಕಾರ ಓದ್ತೇವಿ. ಅಂದ್ರೆ ಸೊ ಇದ್ರ ಮೇಲ್ಗಡೆ 4 ಫಂಡಮೆಂಟಲ್ ಆಪರೇಷನ್ಸ್, 4 ಫಂಡಮೆಂಟಲ್ ಆಪರೇಷನ್ಸ್ ಆಫ್ ಮ್ಯಾಥಮೆಟಿಕ್ಸ್ ಮಾಡಿದ್ರೆ, ಆಪರೇಷನ್ಸ್ ಆಫ್ ಮ್ಯಾಥ್ಸ್, 4 ಫಂಡಮೆಂಟಲ್ ಆಪರೇಷನ್ಸ್ ಆಫ್ ಮ್ಯಾಥ್ಸ್ ಅಂತಂದ್ರೆ ಏನು? ಗಣಿತದ 4 ಕ್ರಿಯೆಗಳು, ಗಣಿತದ 4 ಕ್ರಿಯೆಗಳು. ಗಣಿತದ 4 ಕ್ರಿಯೆಗಳು ಯಾವುದು ಅಂತಂದ್ರೆ ಯಾವುದು ಹಾಗಾದ್ರೆ? ಒಂದು ಅಡಿಷನ್, ಇನ್ನೊಂದು ಸಬ್ಸ್ಟ್ರಾಕ್ಷನ್, ಇನ್ನೊಂದು ಮಲ್ಟಿಪ್ಲಿಕೇಶನ್, ಸೊ ಇನ್ನೊಂದೇನಪ್ಪ? ಡಿವಿಷನ್. ಇಲ್ಲಿ ಬರ್ತಾ ಇದೆ, ಆ ಕಡೆ ಜಾಗ ಸಾಕಾಗ್ತಾರ ಅಂತ ಈ ಕಡೆ ಬರ್ತಾ ಇದೆ. ಡಿವಿಷನ್ ಅಂದ್ರೆ ಏನು? ಕನ್ನಡದಾಗ ಭಾಗಾಕಾರ, ಸಂಕಲನ, ಅಥವಾ ಇದಕ್ಕೆ ಏನಂತ ಕರಿತೀವಿ ನಾವು? ಇದಕ್ಕೇನಂತ ಕರಿತೀವಿ? ಸಂಕಲನ. ಇಲ್ಲ ಅಂತಂದ್ರೆ ಕೂಡಿಸುವುದು ಅಂತ ಕರಿತೀವಿ. ಸಬ್ಸ್ಟ್ರಾಕ್ಷನ್, ವ್ಯವಕಲನ ಅಂದ್ರೆ ಕಳೆಯುವುದು. ಇದು ಗುಣಾಕಾರ. ಇದು ಗುಣಾಕಾರ ಅಂತ ಕರಿತೀವಿ. ನೋಡಿ, ಈಗ ಒಂದು ಎಕ್ಸಾಂಪಲ್ ತಗೋತಾ ಇದ್ದೀವಿ. ಒಂದು ಎಕ್ಸಾಂಪಲ್, ಈ ಅಂಕಿಗಳು ಏನಾಯ್ತು? 7 ಅನ್ನುವಂತ ಅಂಕಿ ತಗೊಂಡೆ, ಗುಣಾಕಾರ ಮಾಡ್ತಾ ಇದ್ದೀನಿ. ಯಾವುದಕ್ಕೆ? 6ಕ್ಕೆ. ಇದರಿಂದ ಬರುವಂತ ಉತ್ತರ 42. ದಿಸ್ ಈಸ್ ನಥಿಂಗ್ ಬಟ್ ನಂಬರ್. ದಿಸ್ ಈಸ್ ವಾಟ್ ದ ಕಾಂಬಿನೇಷನ್ on the basis of 4 fundamental operations, mathematical operations. By using mathematical operation, one of the operation I used multiplication, ಗುಣಾಕಾರ ಅನ್ನುವಂತ ಒಂದು ಏನಪ್ಪಾ ಅಂತಂದ್ರೆ ಗಣಿತದ 4 ಕ್ರಿಯೆಗಳಲ್ಲಿ ಒಂದಂತ ಗುಣಾಕಾರವನ್ನು ನಾನು ಉಪಯೋಗ ಮಾಡಿಕೊಂಡು ಅಂಕೆಗಳ ಮೇಲೆ ಪ್ರಯೋಗ ಮಾಡಿದಾಗ 7 ಗುಣಿಲೆ 6 ಮಾಡಿದಾಗ 42 ಬರ್ತಾ ಇದೆ. ಇದು ಡಿಜಿಟ್ಸ್, ಇದು ಡಿಜಿಟ್, ಇದು ಸಹ ಡಿಜಿಟ್. This is one of the operation, one of the fundamental operation. ಹೌದಾ? ಸೊ ಅವಾಗ ಏನ್ ಬಂತು? ನಂಗೆ ಬಂದಿರುವಂತ ಉತ್ತರಕ್ಕೆ ನಾನು ಹೇಳ್ತೀನಿ ನಂಬರ್ ಅಂತ. ರೈಟಾ? ಬೈ ಅಥವಾ ಇವನ್ನೆಲ್ಲವನ್ನು ಕೂಡಿಸಿ ಬರೆಯೋದಕ್ಕೆ 1 2 3 ಅಥವಾ ಇನ್ನೊಂದು 4 ಆಡ್ ಮಾಡಿದ್ರೆ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಎ ನಂಬರ್. ಐ ಹೋಪ್ ಯು ಅಂಡರ್ಸ್ಟುಡ್. ಹೌದಲ್ವಾ? ಇಲ್ಲಿಗೆ ಅರ್ಥ ಆಯ್ತು ಅನ್ಕೋತೇನೆ ನಾನು. ಸರಿ, ಮುಂದೆ ಹೋಗೋಣ. ಇವಾಗ ಮುಂದೆ ನೋಡೋಣಂತೆ ಏನ್ ಮಾಡ್ತೀವಪ್ಪ ಇಲ್ಲಿ ಅಂತಂದ್ರೆ, ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಇವಾಗ ಸೊ ಇದನ್ನ ಅರ್ಥ ಆಯ್ತು ನಮ್ಗೆ. ನಂಬರ್ ಅಂದ್ರೆ ಏನಂತಾಯ್ತು, ಡಿಜಿಟ್ ಅಂದ್ರೆ ಏನಂತ ಅರ್ಥ ಆಯ್ತು. ರೈಟ್ ಅಲ್ವಾ? ರೈಟ್ ಅಲ್ವಾ? ಸರಿ, ಹೌದಲ್ವಾ? ಸರಿ, ಹಾಗಾದ್ರೆ ವಿ ಅಂಡರ್ಸ್ಟುಡ್. ಡಿಜಿಟ್ಸ್ ಅಂದ್ರೆ ಏನಂತ ಗೊತ್ತಾಯ್ತು, ನಂಬರ್ ಅಂದ್ರೆ ನಂಬರ್ ಸಿಸ್ಟಮ್. ಈ ನಂಬರ್ ಸಿಸ್ಟಮ್ ಅನ್ನ ನಂಬರ್ ಸಿಸ್ಟಮ್ ಅಂದ್ರೆ ಸಂಖ್ಯಾ ಪದ್ಧತಿ ಅಂತ ಹೇಳ್ತೀವಿ ಕನ್ನಡದಾಗ. ಏನಂತ ಹೇಳ್ತೀವಿ? ಸಂಖ್ಯಾ ಪದ್ಧತಿ. ಸಂಖ್ಯಾ ಪದ್ಧತಿ ಅಂತ ಹೇಳ್ತೀವಿ. ಈ ಸಂಖ್ಯಾ ಪದ್ಧತಿಯಲ್ಲಿ 2 ಟೈಪ್ಸ್ ಇದಾವೆ. ಸಂಖ್ಯಾ ಪದ್ಧತಿಯಲ್ಲಿ ಎಷ್ಟು ಟೈಪ್ ಇದಾವೆ? 2 ಟೈಪ್ ಇದಾವೆ. ಮೊದಲನೇದು ಏನಪ್ಪಾ ಅಂತಂದ್ರೆ ಡೆಸಿಮಲ್ ನಂಬರ್ ಸಿಸ್ಟಮ್. ಇದು ಡೆಸಿಮಲ್ ನಂಬರ್ ಸಿಸ್ಟಮ್ ಅಂದ್ರೆ ದಶಾಂಶ ಸಂಖ್ಯಾ ಪದ್ಧತಿ. ಈ ದಶಾಂಶ ಸಂಖ್ಯಾ ಪದ್ಧತಿಯಲ್ಲಿ ಮತ್ತೆ 2 ಟೈಪ್ ಇದಾವೆ. ಒಂದನೇದು ಏನಪ್ಪಾ ಅಂದ್ರೆ ಇಂಡಿಯನ್ ನಂಬರ್ ಸಿಸ್ಟಮ್
ನಂಬರ್ ಸಿಸ್ಟಮ್ ಅಂದ್ರೆ ಭಾರತೀಯ ಸಂಖ್ಯಾ ಪದ್ಧತಿ. ಭಾರತೀಯ ಸಂಖ್ಯಾ ಪದ್ಧತಿ. ಇನ್ನೊಂದು ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್. ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಅಂದ್ರೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ. ಸಂಖ್ಯಾ ಪದ್ಧತಿ. ಹಾಗೆ ಎರಡನೇದೇನಪ್ಪಾ ಅಂತಂದ್ರೆ ಎರಡನೇದು ರೋಮನ್ ನಂಬರ್ ಸಿಸ್ಟಮ್. ಏನಿದು ರೋಮನ್ ನಂಬರ್ ಸಿಸ್ಟಮ್. ರೋಮನ್ ಸಂಖ್ಯಾ ಪದ್ಧತಿ. ರೋಮನ್ ಸಂಖ್ಯಾ ಪದ್ಧತಿ ಇದು ಬಹಳ ಬಹಳ ಇಂಪಾರ್ಟೆಂಟ್. ಯಾಕೆ ಕಲಿಬೇಕು ನಾವು ಸಂಖ್ಯೆ ಮತ್ತು ಸಂಖ್ಯಾ ಪದ್ಧತಿಯಲ್ಲಿ ನಂಬರ್ ಅಂಡ್ ನಂಬರ್ ಸಿಸ್ಟಮ್. ಈ ನಂಬರ್ಸ್ ಗಳನ್ನ ಗೊತ್ತಿದ್ದವ ಈ ನಂಬರ್ಸ್ ಗಳು ಓದ್ಲಿಕ್ಕೆ ಬರಬೇಕು. ಎಷ್ಟು ಬರೆದ ಕೂಡಲೇ ಫಾರ್ ಎಕ್ಸಾಂಪಲ್ ನೋಡಿ 1 2 3 4 5 6 7 8 9 0 2 3 ಇಷ್ಟು ಸಂಖ್ಯೆ ಕೊಟ್ಟಿದ್ದಾನಪ್ಪ. ಸರ್ ಏನಂತ ಓದ್ತೀರಿ ಇದನ್ನ? ಹೇಗೆ ಓದ್ತೀರಿ? ಇದು ಓದ್ಲಿಕ್ಕೆ ಬರಬೇಕು. ಇದು ಎಷ್ಟಂತ ಹೇಳಲಿಕ್ಕೆ ಬರಬೇಕು. ಬರ್ಬೇಕಂತಂದ್ರೆ ನನಗೆ ಸರಿಯಾಗಿ ಸಂಖ್ಯಾ ಪದ್ಧತಿ ಅರ್ಥ ಆಗ್ಬೇಕು. ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿದ್ದ ಪ್ರಕಾರ ನಾ ಏನ್ ಮಾಡ್ತೀನಿ, ಬಿಡಿ 10 100 ಸಾವಿರ ದಶಸಾವಿರ ಲಕ್ಷ ದಶಲಕ್ಷ ಕೋಟಿ ದಶಕೋಟಿ 100 ಕೋಟಿ 1000 ಕೋಟಿ 1000 10 ಕೋಟಿ ಹಿಂಗೂ ಓದ್ತೀವಿ. ರೈಟಾ? ಸೊ ಕಾಮನ್ ಹಾಕೋಬೇಕು. ಇದು ಹೆಂಗಂತ ಹೇಳ್ಬಿಟ್ಟು ನಾವು ಎಕ್ಸಾಂಪಲ್ಸ್ ತಗೊಂಡು ನೋಡೋಣ. ರೈಟಾ? ಸರಿ, ಹೆಂಗಂತ ಹೇಳ್ಬಿಟ್ಟು ನಾವು ಎಕ್ಸಾಂಪಲ್ಸ್ ತಗೊಂಡು ನೋಡೋಣ. ಮೊದಲನೇದು ಡೆಸಿಮಲ್ ದಶಾಂಶ ಸಂಖ್ಯಾ ಪದ್ಧತಿ ಒಳಗಡೆ ಇಂಡಿಯನ್ ನಂಬರ್ ಸಿಸ್ಟಮ್ ನೋಡೋಣ. ಯಾವ್ದು ನೋಡೋಣ? ಇಂಡಿಯನ್ ನಂಬರ್ ಸಿಸ್ಟಮ್ ಫಸ್ಟ್ ನೋಡೋಣ. ಇಂಡಿಯನ್ ನಂಬರ್ ಸಿಸ್ಟಮ್ ಅಂದ್ರೆ ಏನು? ಭಾರತೀಯ ಸಂಖ್ಯಾ ಪದ್ಧತಿ ಅಂದ್ರೆ ಏನು? ಒಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ. ಏನ್ ಎಕ್ಸಾಂಪಲ್ ತಗೋತಾ ಇದ್ದೀನಿ? 2 3 4 5 6 7 8 9 ಅಂತ ನಂಬರ್ ತಗೊಂಡೆ. ಅಥವಾ ಇದಕ್ಕೆ ಇಲ್ಲಿ ಏನ್ ಸಂಖ್ಯೆ ಬೇಕಾದ್ರೆ ಇರ್ಬೋದು. ಅಂದ್ರೆ ಇಲ್ಲಿ 2 ಜಾಗದಾಗ 4 ಇರ್ಬೋದು, 5 ಇರ್ಬೋದು, 6 ಇರ್ಬೋದು. ಹಾಗೆ ಒಂದು ಎಕ್ಸ್ ಅಂತ ತಗೋತಾ ಇದ್ದೀನಿ. ಏನ್ ಸಂಖ್ಯೆ ಬೇಕಾದ್ರೆ ಇರ್ಬಹುದು. ಹಾಗಾದ್ರೆ ಈಗ ನೋಡಿ ಏನ್ ಮಾಡ್ತೀವಿ ಅಂತಂದ್ರೆ ಭಾರತೀಯ ಸಂಖ್ಯಾ ಪದ್ಧತಿ ಒಳಗಡೆ ಫಸ್ಟ್ 3ರ ಗ್ರೂಪ್ ಮಾಡ್ತೀವಿ, ನಂತರ 2ರ ಗ್ರೂಪ್ ಮಾಡ್ತೀವಿ, ನಂತರ ಮತ್ತೆ 2ರ ಗ್ರೂಪ್ ಮಾಡ್ತೀವಿ, ಆಮೇಲೆ ಮತ್ತೆ 2ರ ಗ್ರೂಪ್, ಹಿಂಗೆ 2 ಗ್ರೂಪ್ ಮಾಡ್ತಾ ಹೋಗ್ತೀವಿ. ರೈಟಾ? ಫಾರ್ ಎಕ್ಸಾಂಪಲ್ ಈಗ 1 2 ಈ ರೀತಿ ಗ್ರೂಪ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಇದಕ್ಕೆ ಏನಂತ ಹೇಳ್ತೀವಿ? ಒನ್ಸ್, ಕನ್ನಡದಲ್ಲಿ ಎಂಟು ಬಿಡಿ ಸ್ಥಾನ. ಇದೇನಿದು? ಟೆನ್ಸ್, 10 ಬಿಡಿ 10. ಇದೇನಿದು? 100 100. 100. ನೆಕ್ಸ್ಟ್ 1000 1000. 1000. 10,000. 10,000. ಇದು ಲ್ಯಾಕ್, ಲಕ್ಷ. ಇದು 10 ಲ್ಯಾಕ್, 10 ಲಕ್ಷ. ಇದು ಕ್ರೋರ್, ಕೋಟಿ.
ಯಾವ ರೀತಿ ಓದ್ತೀವಪ್ಪ ಸಂಖ್ಯಾ ಪದ್ಧತಿಯಲ್ಲಿ ಅಂತಂದ್ರೆ ಅಂದ್ರೆ ಭಾರತೀಯ ಇಂಡಿಯನ್ ನಂಬರ್ ಸಿಸ್ಟಮ್ ಒಳಗಡೆ ಯಾವ ರೀತಿ ಅಂತಂದ್ರೆ ಟೆನ್ಸ್ ಸಾರಿ ಒನ್ಸ್ ಟೆನ್ಸ್ 100,000 10,000 ಲ್ಯಾಕ್ 10 lakh crore 10 crore ಈ ರೀತಿಯಾಗಿ ಓದ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ಈ ರೀತಿಯಾಗಿ ಮುಂದೆ ಎಷ್ಟೇ ಸಂಖ್ಯೆಗಳು ಓದ್ತಾ ಹೋಗ್ತೀವಿ. ಸೊ ಬಿಡಿ 10 100 1000 10,000 ಲಕ್ಷ ದಶಲಕ್ಷ ಕೋಟಿ ದಶಕೋಟಿ 100 ಕೋಟಿ 1000 ಕೋಟಿ ಈ ರೀತಿಯಾಗಿ ಓದ್ತಾ ಹೋಗ್ತೀವಿ. ಸರಿನಾ? ಹಂಗಾದ್ರೆ ಇಲ್ಲೊಂದು ಸಂಖ್ಯೆ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ 2 3 4 5 6 7 8 9 ಯಾವಾಗ ಫಸ್ಟ್ ಹೆಂಗ್ ಕಾಮ ಹಾಕೋತೀವಿ ಇದನ್ನ ಅಂತಂದ್ರೆ ಬಿಡಿ 10 100 ಆದ್ಕೂಲೆ ಕಾಮ 1000 10,000 ಕಾಮ ಲಕ್ಷ ದಶಲಕ್ಷ ಕಾಮ ಕೋಟಿ 2,34,56,789 ನೋಡಿ ಏನಪ್ಪಾ ಅಂತಂದ್ರೆ ಇದು 100 ಸ್ಥಾನದಲ್ಲಿ ಐತಿ, ಇದು 1000 ಸ್ಥಾನದಲ್ಲಿ ಐತಿ, ಇದು ಲ್ಯಾಕ್ ಸ್ಥಾನದಲ್ಲಿ ಐತಿ, ಇದು ಕ್ರೋರ್ ಸ್ಥಾನದಲ್ಲಿ ಐತಿ. ಅರ್ಥ ಆಯ್ತಾ? 2,34,56,789. ಹಾಗಾದ್ರೆ ನಾ ಏನ್ ಮಾಡ್ತೇನೆ ಅಂತಂದ್ರೆ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಇದು ಅರ್ಥ ಆಯ್ತು ಅನ್ಕೋತೀನಿ. ಇದ್ರ ಪ್ರಕಾರ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಅದನ್ನ ಯಾವ ರೀತಿ ಬರಿಬೇಕಂತ ಹೇಳ್ಬಿಟ್ಟು ಹೇಳ್ತೇನೆ. ಸರಿನಾ? 1567 example 2 1567 2929368 ಏನೈತಿ? ಬಿಡಿ 10 100 1000 10,000 ಲಕ್ಷ ದಶಲಕ್ಷ ಕೋಟಿ ದಶಕೋಟಿ. ಇದು ಯಾವ ಸ್ಥಾನದಲ್ಲಿ ಐತಿ? 100, ಇದು 1000, ಇದು ಲ್ಯಾಕ್, ದಿಸ್ ಒನ್ ಕ್ರೋರ್. ರೈಟ್ ಅಲ್ವಾ? ಈಗ ಬರಿಬೇಕಾದ್ರೆ ಯಾವ ರೀತಿ ಬರ್ತೀವಿ? ಎಲ್ಲಿಂದ ಚಾಲು ಮಾಡ್ತೀವಿ ಬರಿಬೇಕಾದ್ರೆ? ಇಲ್ಲಿಂದ ಚಾಲು ಮಾಡ್ತೀವಿ. ಎಷ್ಟೈತಿ ಇದು ನಂಬರ್? ಎಷ್ಟು? 15. ಎದ್ರಾಗೈತಿ? ಕ್ರೋರ್ಸ್ನಾಗ 15 crores. ನೆಕ್ಸ್ಟ್ 67 ವಾಟ್? 67 lakh. 67 lakh. Next 29 what? 29,000 ಇದು 100 368 368 ಅಂತ ಬರಿತೇವಿ. ಏನಂತ ಬರಿತೇವಿ? 368 ಅಂತ ಬರಿತೇವಿ. ಅರ್ಥ ಆಯ್ತಾ? ಹಂಗಾದ್ರೆ ಕನ್ನಡದಾಗ ಬರ್ತೀವಿ 15 ಕೋಟಿ 67,67,000 67 ಲಕ್ಷದ 29,000 1,368. ಗೊತ್ತಾಯ್ತಾ? ಈ ರೀತಿಯಾಗಿ ಬರ್ತೀವಿ. ಹಾಗಾದ್ರೆ ತಾವೇನ್ ಮಾಡಿ ಒಂದಿಷ್ಟು ಸಂಖ್ಯೆಗಳನ್ನ ಇಲ್ಲಿ ಕೊಡ್ತೀನಿ. ಇದನ್ನ ನೀವು ಏನ್ ಮಾಡ್ಬೇಕಂತ ಹೋಮ್ ವರ್ಕ್ ಆಗಿ ಬರಿಬೇಕು. ಬರೆಯೋದ ವಿಧಾನ ಅರ್ಥ ಆಯ್ತಾನೆ? ಏನ್ ಮಾಡಿದೆ? ಫಸ್ಟ್ 1 5 6 7 2 9 3 6 8 ಈ ರೀತಿ ಅಂತ ಸಂಖ್ಯೆಗಳನ್ನ ಕೊಟ್ಟಾಗ, ಈ ರೀತಿ ಡಿಜಿಟ್ಸ್ ಗಳನ್ನ ಕೊಟ್ಟಾಗ ಸಂಖ್ಯಾ ಪದ್ಧತಿಯ, ಅದು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಇಂಡಿಯನ್ ನಂಬರ್ ಸಿಸ್ಟಮ್ ಒಳಗಡೆ ಯಾವ ರೀತಿ ಓದ್ತೇವೆ ಅಂತ ಹೇಳಿದೇನೋ, ಮೊದ್ಲು ಇದನ್ನ ಗ್ರೂಪ್ ಆಗಿ ಕನ್ವರ್ಟ್ ಮಾಡ್ಕೋತೀವಿ. ಮೊದ್ಲು 3 ಗ್ರೂಪ್, ಆಮೇಲೆ ಪ್ರತಿಯೊಂದು 2 ಗ್ರೂಪ್ ಮಾಡ್ಕೊತಾ ಹೋಗ್ತೀರಿ. ಭಾರತೀಯ ಪದ್ಧತಿಯಲ್ಲಿ ನಾವು
ಗುರುತಿಸುವಂತ ವಿಧಾನ ಇದು. ಹೌದಾ? ಸೊ ಇವಾಗ ಹೆಂಗಿದು ಬಿಡಿ 10, 100, 1000, 10,000, ಲಕ್ಷ, ದಶಲಕ್ಷ, ಕೋಟಿ, ದಶಕೋಟಿ. ಈ ಯಾವ ಗ್ರೂಪ್ನಾಗ ಬರ್ತದ? 100 ಗ್ರೂಪ್ನಾಗ ಬರ್ತದ. ಇದು ಅಂದ್ರೆ 100 ಗ್ರೂಪ್ನಾಗ, ಇದು 1000 ಗ್ರೂಪ್ನಾಗ, ಇದು ಲಕ್ಷ ಗ್ರೂಪ್ನಾಗ, ಇದು ಕೋಟಿ ಗ್ರೂಪ್ನಾಗ ಬರ್ತದೆ. ಸಿ ಅಂತಂದ್ರೆ ಕ್ರೋರ್, ಎಲ್ ಅಂತಂದ್ರೆ ಲ್ಯಾಕ್, ಟಿ ಅಂತಂದ್ರೆ 1000, ಎಚ್ ಅಂತಂದ್ರೆ 100. ಸರಿನಾ? ಸೊ ಅದನ್ನೇ ನಾನು ಏನ್ ಮಾಡಿದೆಪ್ಪ ಅಂತಂದ್ರೆ ಬರಿಬೇಕಾದ್ರೆ ಇಲ್ಲಿಂದ ಶುರು ಮಾಡ್ತೀನಿ, ಓದ್ಬೇಕಾದ್ರೆ ಇಲ್ಲಿಂದ ಶುರು ಮಾಡ್ಕೊಂಡು ಕಾಮ ಹಾಕೋತೀನಿ. ಅದೇ ಬರಿಬೇಕಾದ್ರೆ ಇಲ್ಲಿಂದ ಶುರು ಮಾಡ್ತೀನಿ. 15 crore 67 lakh 29,368, 15 ಕೋಟಿ 67,29,368 ಅಂತ ಓದ್ತಾ ಇದ್ದೀನಿ. ಹೀಗೆ ತಾವೇನ್ ಮಾಡಿ ಅಂತಂದ್ರೆ ಒಂದು 4 ಒಂದ್ 2-3 ಎಕ್ಸಾಂಪಲ್ ಕೊಡ್ತೀನಿ, ಅದನ್ನ ನೀವೇ ಸ್ವಂತ ಬರೆದು ಟ್ರೈ ಮಾಡಬೇಕು. 6, 2, 5, 4, 3, 2, 1, 2, 4, 6, 8, 7, 2, 5, 4, 9, 5, 6, 3, 8, 9, 2. ಸೊ ಈ 9 ಇಷ್ಟನ್ನ ನೀವು ಪ್ರಯತ್ನ ಪಡಿ ಮನೆಯಲ್ಲಿ. ಸರಿನಾ? ಹಾಗಾದ್ರೆ ಸರಿ ನೀವು ಮಾಡ್ತೀರಂತ ಅನ್ಕೊಂಡು ನೆಕ್ಸ್ಟ್ ಪದ್ಧತಿ ಯಾವ್ದಪ್ಪ? ನೆಕ್ಸ್ಟ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಅನ್ನ ನಾವು ನೋಡೋಣ. ಯಾವುದು? ಇಂಟರ್ನ್ಯಾಷನಲ್ ಸಿಸ್ಟಮ್. ಇವಾಗ ಭಾರತೀಯ ಸಂಖ್ಯಾ ಪದ್ಧತಿ ಆಯ್ತು, ಇವಾಗ ಇಂಟರ್ನ್ಯಾಷನಲ್ ಪದ್ಧತಿನ ನಾವು ನೋಡೋಣ. ಈ ಡೆಸಿಮಲ್ ನಂಬರ್ ಸಿಸ್ಟಮ್ ಅಲ್ಲಿ 2 ತರದ ಏನಿದಾವೆ ನಂಬರ್ ಸಿಸ್ಟಮ್ ಗಳನ್ನ ನೋಡ್ತೀವಿ. ಅದರಲ್ಲಿ ಒಂದನೇದಾಯ್ತು, ಎರಡನೇದು ಇಂಟರ್ನ್ಯಾಷನಲ್, ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್. ನೋಡಿ ಮಕ್ಕಳೇ, ಏನ್ ಮಾಡ್ಬೇಕು ಅಂತಂದ್ರೆ ತಾವು ಇಲ್ಲಿ ಬರಿತಾ ಇರೋದನ್ನ ಸುಮ್ಮನೆ ನೋಡ್ಲಿಕ್ಕೆ ಹೋಗಬೇಡಿ, ನೀವು ಬರ್ತ್ ತೆಗಿಬೇಕು. ನೀವು ಬರ್ತ್ ತೆಗ್ದಾಗ ಮಾತ್ರ ಅದು ಪ್ರಾಕ್ಟೀಸ್ ಆಗ್ತದೆ. ಗಣಿತವನ್ನ ನಾವು ಪ್ರಾಕ್ಟೀಸ್ ಮಾಡಿ ಕಲಿಯೋದಿರ್ತದ, ನೆನ್ಪಿಟ್ಕೊಳ್ಳೋದಿರ್ತದ. ನೀವು ಬರೀ ನೋಡುವುದ್ರಿಂದ ಮಾತ್ರ ಗಣಿತ ನೆನ್ಪುಳಿಯಲ್ಲ. ಹಾಗಾಗಿ ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ನೋಡಿ. ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂತ ಹೇಳ್ತೀವಿ. ಆಯ್ತಾ? ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಯಾವ ರೀತಿಯಾಗಿ ನೋಡ್ತೀವಿ ಇದನ್ನ? ಒಂದು ಎಕ್ಸಾಂಪಲ್ ತಗೋತೀನಿ, ಅವಾಗಲೇ ತಗೊಂಡಿ. 1, 2, 3, 4, 5, 6, 7, 8, 9, 10 ಅನ್ನೋಂಥ ಸಂಖ್ಯೆಗಳು. 10 ಸಂಖ್ಯೆಗಳು ತಗೊಂಡಿದ್ವಿ. ಏನ್ ಬೇಕಾದ್ರೆ ಸಂಖ್ಯೆ ಇರ್ಬೋದು ಆ ಜಾಗದಲ್ಲಿ. ಇಲ್ಲೇನ್ ಮಾಡ್ತೀನಪ್ಪ ಅಂತಂದ್ರೆ ಯಾವಾಗ್ಲೂ ಈ ಅಂತಾರಾಷ್ಟ್ರೀಯ ಪದ್ಧತಿ ಒಳಗೆ ಮೂರ್ ಗ್ರೂಪ್ ಮಾಡ್ತೀವಿ. 3 ಗ್ರೂಪ್. ಹಿಂಗೆ ಅರ್ಥ ಆಯ್ತಾ? 3 ಗ್ರೂಪ್ ಮಾಡ್ತೀವಿ. ಈ ಸ್ಥಾನಕ್ಕೆ ಏನಂತೀವಿ? ಒನ್ಸ್. ಈ ಸ್ಥಾನಕ್ಕೆ ಏನಂತೀವಿ? 10. 100. ಹಂಡ್ರೆಡ್ಸ್. ಇದು ಥೌಸಂಡ್ಸ್. ಇದು ಏನಪ್ಪ? ಇದು 10,000s. ಇದು 100,000s. ಇದು ಮಿಲಿಯನ್. ಇದು 10 million. ಇದು 100 million. ನೆಕ್ಸ್ಟ್ ಇದು ಕ್ರೋರ್, ಕೋಟಿ. ಕ್ರೋರ್, 10 crore, 100 crore. ಅಂದ್ರೆ ಇದು ಕ್ರೋರ್ ಭಾರತೀಯ ಇದ್ರಲ್ಲಿ ಏನಂತೀವಿ? ಬಿಲಿಯನ್. ಏನಂತೀವಿ? ಬಿಲಿಯನ್, 10 billion, 100 billion. ಸೊ ಇದು ಯಾವ ಗ್ರೂಪ್ ಆಯ್ತು? ಇದು 100 ಗ್ರೂಪ್, ಇದು 1000 ಗ್ರೂಪ್,
ಇದು ಮಿಲಿಯನ್ ಗ್ರೂಪ್, ಇದು ಬಿಲಿಯನ್ ಗ್ರೂಪ್. ಈ ರೀತಿಯಾಗಿ ಗುರುತಿಸ್ತೇವೆ. ಹೌದಾ? ಬಿಲಿಯನ್ ಗ್ರೂಪ್ ಅಂತ ಈ ರೀತಿಯಾಗಿ ಗುರುತಿಸ್ತೇವೆ. ಅರ್ಥ ಆಯ್ತಾ? ಸೊ ಒನ್ಸ್ ಅಂತಂದ್ರೆ ಬಿಡಿ, 10, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, ಬಿಲಿಯನ್, ನೆಕ್ಸ್ಟ್ 10 ಬಿಲಿಯನ್, 100 ಬಿಲಿಯನ್. ಈ ರೀತಿಯಾಗಿ ನಾವೇನ್ ನೋಡ್ತೀವಪ್ಪ, ಇದನ್ನ ಗುರುತಿಸ್ತೇವಿ. ಅರ್ಥ ಆಯ್ತಾ? ಹಾಗಾದ್ರೆ ಒಂದು ಎಕ್ಸಾಂಪಲ್ ನೋಡೋಣ. ಇವಾಗ ಒಂದು ಎಕ್ಸಾಂಪಲ್ ನೋಡೋಣ. ಸರಿ, ಒಂದು ಎಕ್ಸಾಂಪಲ್ ತಗೊಂಡು ನೋಡ್ತೀನಿ. ಇವಾಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ಬರ್ಕೋಬೇಕು. ಎಕ್ಸಾಂಪಲ್ 1 ಏನು, 5, 8, 5, 8, 9, 6, 3, 2, 1, 4, 6, 8 ಅಂತ ಕೊಟ್ಟಿದ್ದೀನಿ. ಸೊ ಏನ್ ಮಾಡಿದೆ ನಾನು, ಫಸ್ಟ್ 3, ನೆಕ್ಸ್ಟ್ 3, ನೆಕ್ಸ್ಟ್ 3 ತರದ್ದು ಗ್ರೂಪ್ ಮಾಡ್ಕೊಂಡು ಹೊಂಟೆ. ಸೊ ಇದ್ಯಾವ ಗ್ರೂಪ್? ಇದು 100 ಗ್ರೂಪ್. ಇದ್ಯಾವ್ದು ಗ್ರೂಪ್? 1000 ಗ್ರೂಪ್. ಇದ್ಯಾವ್ದು ಗ್ರೂಪ್? ಮಿಲಿಯನ್ ಗ್ರೂಪ್. ಇದು ಯಾವ್ದು ಗ್ರೂಪ್? ಬಿಲಿಯನ್. ಸರಿನಾ? ಎಷ್ಟೈತಿ ಇದು? 5 ಬಿಲಿಯನ್, 5 ಬಿಲಿಯನ್, 89 ಮಿಲಿಯನ್, ಎಷ್ಟು? 800 ಸಾರಿ, ಹೌದಲ್ಲ? 896 ಮಿಲಿಯನ್, 806 ಮಿಲಿಯನ್, ನೆಕ್ಸ್ಟ್ 321, 468 ಅಂತ ಓದ್ತೇವೆ. 5 ಬಿಲಿಯನ್, 896 ಮಿಲಿಯನ್, 321,468 ಅಂತ ಓದ್ತೇವಿ. 468 ಅಂತ ಓದ್ತೇವಿ. ನೋಡಿ, ಬಹಳ ಇಂಪಾರ್ಟೆಂಟ್. ನಾವ್ ಯಾಕೆ ಸರ್ ಮಿಲಿಯನ್ ಬಿಲಿಯನ್? ನಾವು ಭಾರತದಾಗ 100, 1000, ಲಕ್ಷ, ಕೋಟಿ ಹಿಂಗ ತಗೋತೇವಿ. ಅದೇ ಅಂತಾರಾಷ್ಟ್ರೀಯದಲ್ಲಿ ಹೋದಾಗ, ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಏನ್ ನೋಡ್ತೀವಿ ನಾವು? ಏನಪ್ಪಾ, 100, 1000, ಮಿಲಿಯನ್, ಬಿಲಿಯನ್ಸ್. ಅರಬೋಪತಿ ಇದಾನೆ, ಅರಬ್ಸ್ ನಾಗ ಅರ್ನ್ ಮಾಡ್ತಾನವ, ಮಿಲಿಯನ್ಸ್ ಗಟ್ಲೆ ಅರ್ನ್ ಮಾಡ್ತಾನೆ. ಈಸ್ ಅ ಬಿಲಿಯನಿಯರ್ ಅಂತ ನೋಡ್ತೀವಿ. ಸೊ ಬಿಲಿಯನ್ ಕೂಡ ಟ್ರಿಲಿಯನಿಯರ್. ಸೊ ಈಗ ನೋಡ್ತಾ ಇದೀವಿ ನಾವು. ಏನಪ್ಪಾ ಅಂತಂದ್ರೆ ಮೋದಿ ಬಂದಾಗ ಅಂತ ಹೇಳ್ತಾರೆ, ಐ ವಿಲ್ ಮೇಕ್ ದ ಇಂಡಿಯನ್ ಎಕನಾಮಿ $5 trillion ಎಕನಾಮಿ ಮಾಡ್ತೀನಿ, $3 trillion ಎಕನಾಮಿ, ಈ ರೀತಿಯಂತ ಪದಗಳನ್ನ ಕೇಳ್ತಾ ಇರ್ತೀವಿ. ಹೌದಲ್ಲ? $1 trillion ಒಳಗಡೆ ಭಾರತವನ್ನ ವಿಶ್ವಗುರುವನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಸೊ ಏನದು, ಯಾರ ಕಡೆ ಹೆಚ್ಚಿಗೆ ದುಡ್ಡು ಇರ್ತದ ಅದನ್ನ ಅವರು ಆಳ್ವಿಕೆ ಮಾಡ್ತಾರ ಅನ್ನೋಂಥದ್ದು. ಹೌದಲ್ವಾ? ಅದು ಅಂತಾರಾಷ್ಟ್ರೀಯ ಪದ್ಧತಿ ಹೇಳ್ಬೇಕಾದ್ರೆ, ಮಾತಾಡ್ಬೇಕಾದ್ರೆ ಅವರು ಬಿಲಿಯನ್, ಟ್ರಿಲಿಯನ್ ಈ ರೀತಿಯಾಗಿ ಮಾತಾಡ್ತಾರೆ. ಸೊ ಅದೇನ್ ಮಹಾ ಇಲ್ಲ. ಇಷ್ಟೇ, ಈ ಮೂರ್ ಜನ ಗ್ರೂಪ್, ಮೂರ್ ಸಂಖ್ಯೆಗಳು ಗ್ರೂಪ್ ಮಾಡ್ತಾ ಹೋಗ್ರಿ. ಈ ರೀತಿಯಾಗಿ ಆರಾಮಾಗಿ ಬರಿಬಹುದು. ಇನ್ನು ಮುಂದೆ ಏನ್ ಬರ್ತದ ಸರ್? ಮುಂದೇನ್ ಬರ್ತದ? ಏನ್ ನೋಡಿದೆ ನಾನು ಇಲ್ಲಿ? ಈಗ ಲೈಕ್ ಮಿಲಿಯನ್ ಬರಿಬೇಕಾದ್ರೆ ಏನ್ ಮಾಡಿ, 896 ಮಿಲಿಯನ್, ಇಲ್ಲಿ 5 ಬಿಲಿಯನ್ ಓನ್ಲಿ ತಗೊಂಡಿದ್ದೀನಿ. ಸೊ ಹಂಗೇನಾದ್ರು ಇಲ್ಲಿ 4 ಇತ್ತಪ್ಪ ಅಂತಂದ್ರೆ 45 ಬಿಲಿಯನ್ ಆಗ್ತಿತ್ತು. ಇಲ್ಲೇನಂತಂದ್ರೆ ಒಂದ್ ವೇಳೆ ಈ 4 ಈ ಜಾಗದಾಗ ಇದಷ್ಟೇ ನೋಡ್ತಾ ಇದ್ದೆ ನಾನು. ಏನಪ್ಪಾ ಅಂದ್ರೆ 355 ಇತ್ತಪ್ಪ ಅಂತಂದ್ರೆ ಏನಾಗ್ತಿತ್ತು? 300 ಅಂದ್ರೆ 355 ಬಿಲಿಯನ್ ಆಗ್ತಿತ್ತು. ಈ 5 ಬಿಲಿಯನ್ ಅಷ್ಟೇ ಐತಲ್ಲ, ಅಲ್ಲಿ 355 ಬಿಲಿಯನ್ ಆಗ್ತಿತ್ತು. ರೈಟ್ ಅಲ್ವಾ? ಸೊ ಅಷ್ಟೇ. ಎಸ್, ಅದೇ ಕನ್ನಡದಲ್ಲಿ ಏನಾಗ್ತದೆ ಇದು? 5 ಬಿಲಿಯನ್, 896 $1,000
96 ಮಿಲಿಯನ್ 321 ಸಾವಿರ 468 468 ಅಂತೇಳಿ ಓದ್ತೀವಿ. ಎದರಲ್ಲಿದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ. ಸರಿ, ಅರ್ಥ ಆಯ್ತು ಅನ್ಕೋತೀನಿ. ತಮ್ಗೆಲ್ಲರಿಗೂ ಕ್ವಶನ್ಸ್ ಕೊಡ್ತಾ ಇದ್ದೀನಿ. ಹಾಗಾದ್ರೆ ನೀವು ಮನೇಲಿ ಪ್ರಾಕ್ಟೀಸ್ ಮಾಡ್ಬೇಕು. ಯಾವ ರೀತಿಯಾಗಿ ಅಂತಂದ್ರೆ 2 1 3 5 6 7 8 4 2 3 ಇದನ್ನು ನೀವು ಬರಿಬೇಕು. 3 5 6 7 8 9 3 4 5 6. 4ನೇ ಪ್ರಶ್ನೆ 8 9 3 2 4 5 7 8. 5ನೇ ಪ್ರಶ್ನೆ 6 3 4 5 8 9 1 0. ಇದನ್ನೆಲ್ಲ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರಿಬೇಕು. ಯಾವ ಪದ್ಧತಿಯಲ್ಲಿ ಬರಿಬೇಕು? ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರಿಬೇಕು. ಎಸ್, ಓಕೆ. ಇದು ಅರ್ಥ ಆಯ್ತು ಅನ್ಕೋತೀನಿ ತಮ್ಗೆಲ್ಲರಿಗೂ. ಇದರ ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ನಾನು ಇದು ಏನಂತಂದ್ರೆ ಡೆಸಿಮಲ್ ನಂಬರ್ ಸಿಸ್ಟಮ್ ಬಗ್ಗೆ ಹೇಳಿದೆ. ಇಷ್ಟು ಸಾಕು, ನಿಮ್ಗೆ ಇಷ್ಟು ಗೊತ್ತಿರ್ಲಿ. ನವೋದಯ ಎಕ್ಸಾಮ್ಗೆ ಇದು ಬಹಳ ಇಂಪಾರ್ಟೆಂಟ್. ಇಷ್ಟು ಗೊತ್ತಿರ್ಲಿ. ರೋಮನ್ ಸಂಖ್ಯೆಗಳನ್ನ ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಇವತ್ತೇನ್ ನೋಡ್ಬೇಕಾಗೈತಿ? ಫೇಸ್ ವ್ಯಾಲ್ಯೂ ನೋಡ್ಬೇಕಾಗೈತಿ. ಪ್ಲೇಸ್ ನಂಬರ್ ಸಿಸ್ಟಮ್ ಅಂದ್ರೆ ಅಂತ ಅರ್ಥ ಆಯ್ತಾ? ಎಸ್, ತಮ್ಗೆಲ್ಲರಿಗೂ ಅರ್ಥ ಆಯ್ತು ಅನ್ಕೋತೀನಿ. ಇವಾಗ ಫೇಸ್ ವ್ಯಾಲ್ಯೂ ಅಂಡ್ ಪ್ಲೇಸ್ ವ್ಯಾಲ್ಯೂ ಏನಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಸರಿ, ಇಷ್ಟ ಅರ್ಥ ಆಯ್ತು ಅನ್ಕೋತೀನಿ. ಇದನ್ನ ಬರಿಬೇಕು, ತೆಗಿಬೇಕು, ನೀಟಾಗಿ ನೋಟ್ಸ್ ಮಾಡ್ಬೇಕು. ನೋಟ್ಸ್ ಮಾಡಿ ಇದನ್ನ ರಿಪೀಟ್ ಪ್ರಾಕ್ಟೀಸ್ ಮಾಡ್ಬೇಕು. ನಿಮ್ಗೆ ನಾನು ಯಾವ ಬುಕ್ ನೋಡ್ಬೇಕು, ಯಾವ ಬುಕ್ ಓದ್ಬೇಕು, ಯಾರ ಬುಕ್ ಅನ್ನ ಫಾಲೋ ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳ್ತೀನಿ. ಆ ಬುಕ್ ಅನ್ನ ನಾನು ನೆಕ್ಸ್ಟ್ ಕ್ಲಾಸ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅಲ್ಲಿಂದ ಈ ಚಾಪ್ಟರ್ ಮುಗಿತಾ ಇದ್ದೀನಿ. ನೀವು ಅಲ್ಲಿಂದ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೋದು. ಇಲ್ಲಾಂದ್ರೆ ನಾವು ಸಹ ಇಲ್ಲಿ ಹೆಚ್ಚು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೀವಿ. ರೈಟ್. ನೆಕ್ಸ್ಟ್ ಫೇಸ್ ವ್ಯಾಲ್ಯೂ ಏನಪ್ಪಾ? ಫೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ಅಂತಂದ್ರೆ ಏನು? ಕನ್ನಡದಾಗ ಮುಖ ಬೆಲೆ. ಮುಖ ಬೆಲೆ. ಯಾವ್ದಕ್ಕೆಲ್ಲ ಫೇಸ್ ವ್ಯಾಲ್ಯೂ ಅಂದ್ರೆ ನಂಬರ್ ಇಟ್ ಸೆಲ್ಫ್. ಯಾವುದು? ನಂಬರ್ ಇಟ್ ಸೆಲ್ಫ್. number itself or digit itself or digit itself or exactly same number or exactly same number ಎಲ್ಲದಕ್ಕೂ ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಫೇಸ್ ವ್ಯಾಲ್ಯೂ ಅಂದ್ರೆ ಅದೇ ಸಂಖ್ಯೆ ಅಥವಾ ಅದೇ ಅಂಕೆ ಅಥವಾ ಎಕ್ಸಾಕ್ಟ್ಲಿ ಸೇಮ್ ನಂಬರ್. ಸರಿಯಾಗಿ ನಾವ್ ಏನ್ ನೋಡ್ತೀವಲ್ಲ ಅದೇ ಸಂಖ್ಯೆ ಅಂತ ಬರ್ಕೊಡ್ರಿ. ರೈಟಾ? ಫಾರ್ ಎಕ್ಸಾಂಪಲ್ ಹೆಂಗೆ ಒಂದು ಎಕ್ಸಾಂಪಲ್ ತಗೋತೀನಿ. 1 6 8 7 5 4 ಅಂತ ಕೊಟ್ಟಿರ್ತೀನಿ. ಸೊ ವಾಟ್ ಈಸ್ ದ ಫೇಸ್ ವ್ಯಾಲ್ಯೂ ಆಫ್ 1? ಫೇಸ್ ವ್ಯಾಲ್ಯೂ FE ಅಂದ್ರೆ ಮುಖ ಬೆಲೆ. ಫೇಸ್ ವ್ಯಾಲ್ಯೂ ಆಫ್ 1 ಏನು? ಒಂದೇ. 4ರ ಮುಖ ಬೆಲೆ ಏನು? ಫೇಸ್ ವ್ಯಾಲ್ಯೂ ಆಫ್ 4 ಓನ್ಲಿ. 5ರ ಮುಖ ಬೆಲೆ 5. 7ರ ಮುಖ ಬೆಲೆ 7. ಹಂಗೆ ಈ 8ರ ಮುಖ ಬೆಲೆ ಏನಾಗಿರ್ತದ? 8 ಆಗಿರ್ತದ. 6ರ ಮುಖ ಬೆಲೆ 6 ಆಗಿರ್ತದ. ರೈಟಾ? ಸೊ ಫೇಸ್ ವ್ಯಾಲ್ಯೂ ಆಫ್, ಈಗ ಫಾರ್ ಎಕ್ಸಾಂಪಲ್ ಏನ್ ಪ್ರಶ್ನೆಪ್ಪ ಅಂತಂದ್ರೆ ಇದು ನಾನು ಈಗ 6 ತಗೊಂಡಿದೀನಿ. 6ನ ಇಲ್ಲಿ ಬರ್ಲಿಕ್ಕೆ
ಫೇಸ್ ವ್ಯಾಲ್ಯೂ ಆಫ್ 6 is equal to 6. ಮತ್ತೇನಿಲ್ಲ, ಇಲ್ಲಿ ಏನ್ ಸಂಖ್ಯೆ ಕಾಣ್ತಾ ಇರ್ತದಲ್ಲ ನಮ್ಗ, ಅದೇ ಸಂಖ್ಯೆಯ ಮುಖಬೆಲೆ ಅದಾಗಿರ್ತದ. ಈಗ 5 ಇತ್ತಪ್ಪ ಅಂದ್ರೆ 5, ಇಲ್ಲಿ 4 ತೋರ್ಸಾಗತ್ತೆ 4, 8 ಇತ್ತಂದ್ರೆ 8, 9 ಇತ್ತಂದ್ರೆ 9, 0 ಇತ್ತಂದ್ರೆ 0ನೇ ಅದರ ಮುಖಬೆಲೆ ಆಗಿರ್ತದ. ರೈಟಾ? ಸರಿ, ಹಾಗಾದ್ರೆ ನಾನು ನೆಕ್ಸ್ಟ್ ಇದಕ್ಕೆ ಹೋಗ್ತೀನಿ. ಫೇಸ್ ವ್ಯಾಲ್ಯೂ ಆಯ್ತು, ಪ್ಲೇಸ್ ವ್ಯಾಲ್ಯೂ. ಪ್ಲೇಸ್ ವ್ಯಾಲ್ಯೂ. ಪ್ಲೇಸ್ ವ್ಯಾಲ್ಯೂ ಅಂತಂದ್ರೆ ಸ್ಥಾನ ಬೆಲೆ. ಸ್ಥಾನ ಬೆಲೆ. ಸ್ಥಾನ ಬೆಲೆ ಅಂದ್ರೆ ಏನು, ಏನಾಗಿರ್ತದೆ ನೋಡಿ, ಅಬ್ಸರ್ವ್ ಮಾಡಿ. ಸೊ ಇವಾಗ ಎಕ್ಸಾಂಪಲ್ ತಗೋತೀನಿ, ಒಂದು 78293 ಈ ರೀತಿ ಇದೆ. ಈಗ ಫಾರ್ ಎಕ್ಸಾಂಪಲ್ 8ರ ಸ್ಥಾನ ಬೆಲೆ ಏನು ಅಂತ ಕೇಳ್ತೇನೆ. 8ರ ಸ್ಥಾನ ಬೆಲೆ ಪ್ಲೇಸ್ ವ್ಯಾಲ್ಯೂ ಆಫ್ 8 ಎಷ್ಟಾಗ್ತದ? 8 ಇಂಟು ಬಿಡಿ 10 100 1000. 1000 ಸ್ಥಾನದಾಗ ಐತಿ 1000 ಅಂದ್ರೆ ಎಷ್ಟಾಯ್ತು ಇದು? 8 ಇಂಟು 1 8, 3 0 3 0 8000. 8ರ ಸ್ಥಾನ ಬೆಲೆ ಏನಾಯ್ತು? 8 ಆಯ್ತು. ಅಲ್ಲ, 8ರ ಸ್ಥಾನ ಬೆಲೆ ಏನಾಯ್ತು? 8000. 8ರ ಮುಖ ಬೆಲೆ ಏನಾಗ್ತದೆ? 8 ಆಗ್ತದೆ. 8ರ ಸ್ಥಾನ ಬೆಲೆ ಪ್ಲೇಸ್ ವ್ಯಾಲ್ಯೂ ವಿಲ್ ಬಿ 8000. ಸಿಮಿಲರ್ ವೇ ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ತಗೋತೀನಿ. ಈಗ ನಾ 3ರ ಸ್ಥಾನ ಬೆಲೆ ತಗೋತೀನಿ. 3ರ ಸ್ಥಾನ ಬೆಲೆ 3 ಎಷ್ಟೈತಿ? 1 ಐತಿ, 1. 9ರ ಸ್ಥಾನ ಬೆಲೆ 9ರ ಸ್ಥಾನ ಬೆಲೆ ಏನಾಗ್ತದೆ? 9 ಮುಂದೆ ಎಷ್ಟು ಸಂಖ್ಯೆ ಇದೆ? 1 ಸಂಖ್ಯೆ ಐತಿ, ಹಾಗಾಗಿ 1 0 90. ಯಾಕಂದ್ರೆ 10ರ ಸ್ಥಾನದಾಗ ಐತಿ. ಇಲ್ಲಿ 2ರ ಸ್ಥಾನ ಬೆಲೆ ಏನಾಗ್ತದೆ? 2 ಸಂಖ್ಯೆ ಬರ್ಕೊಂಡು ಮುಂದೆ ಎಷ್ಟು 0 ಇದಾವ? 2 ಸಂಖ್ಯೆ ಇದೆ, 2 ಸಂಖ್ಯೆ ಇದೆ, 2 0 ಹಾಕಿ 200. 8 ಆಲ್ರೆಡಿ ಮಾಡಿದೇವಿ, ಆದ್ರೂ 8 ಮುಂದೆ ಎಷ್ಟು ಸಂಖ್ಯೆ ಇದಾವ? ಅಷ್ಟು 0. 8 ಮುಂದೆ ಎಷ್ಟು ಸಂಖ್ಯೆ ಇದಾವ? 3 ಸಂಖ್ಯೆ ಇದಾವ, 3 0. 7ರ ಮುಂದೆ ಎಷ್ಟು ಸಂಖ್ಯೆ ಇದಾವೆ? 1 2 3 4 4 ಸಂಖ್ಯೆ ಇದಾವೆ. 1 2 3 4 4 ಸಂಖ್ಯೆ ಇದೆ. ಅದು 70,000 70,000. 7ರ ಸ್ಥಾನ ಬೆಲೆ 70,000, 8ರ ಸ್ಥಾನ ಬೆಲೆ 8,000, 2ರ ಸ್ಥಾನ ಬೆಲೆ 2,000, 9ರ ಸ್ಥಾನ ಬೆಲೆ 90, 3ರ ಸ್ಥಾನ ಬೆಲೆ 3. ಈ ರೀತಿಯಾಗಿ ನಾವು ಗುರುತಿಸ್ತೇವೆ. ಈಗ ಏನ್ ಮಾಡ್ತೀವಿ? ಇವನ್ನೆಲ್ಲವನ್ನು ಕೂಡಿಸ್ತೇವೆ. ಆಡಿಂಗ್ ಇವೆಲ್ಲವನ್ನು ಕೂಡಿಸೋದ್ರ ಮುಖಾಂತರ ನನಗೆ ಏನ್ ಸಿಗ್ತದಪ್ಪ? ಈ ವ್ಯಾಲ್ಯೂ ಸಿಗ್ತದ. ಏನ್ ಸಿಗ್ತದ? ಈ ವ್ಯಾಲ್ಯೂ ಸಿಗ್ತದ. ಆಡ್ ಮಾಡಿ ನೋಡ್ಬೋದು ನೀವು. ನೋಡಿ, ಇಲ್ಲಿ 70,000 ಐತಿ. ಇದನ್ನ ಆಡ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀರಿ ನೀವು? ಮೊದಲನೇದಾಗಿ ಆಡ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀರಿಪ್ಪ ಅಂತಂದ್ರೆ, ಸೊ ಐ ವಿಲ್ ಟೇಕ್ ಓವರ್ ಹಿಯರ್. 70,000 ದೊಡ್ಡ ಸಂಖ್ಯೆನ ಮೊದಲು ಬರ್ಕೋತೀನಿ, 70,000. ಆಮೇಲೆ 8,000 ಇಲ್ಲಿ ಬರ್ಕೋತೀನಿ. ನೆಕ್ಸ್ಟ್ 200 ಇಲ್ಲಿ ಬರ್ಕೋತೀನಿ. ಯಾವಾಗ್ಲೂ ಬರೀಬೇಕಾದ್ರೆ ಬಿಡಿ 10 100 ಇಲ್ಲಿ ತಡ ಚಾಲು ಮಾಡ್ಬೇಕು. ರೈಟ್ ಕಾರ್ನರ್ ಇಂದನೇ ಈ ಕಡೆ ಬರಿತಾ ಬರಬೇಕು. 200. ನೆಕ್ಸ್ಟ್ 90. ನೆಕ್ಸ್ಟ್ 3. ಎಸ್, ಏನಾಯ್ತು? 3 9 2 8 7 ಎಷ್ಟಾಯ್ತು? 78,293. 78,293. ಇಸ್ ಇಟ್ ಸೇಮ್ ಇದು ತಾನೆ ಬಂದಿದೆ. ಇದು ಸ್ಥಾನ ಬೆಲೆಯ ವಿಸ್ತೃತ ರೂಪ. ಇದು ಗೊತ್ತಿರ್ಬೇಕು ನಮ್ಗೆ, ರೈಟಾ? ಇದು ಸ್ಥಾನ ಬೆಲೆ ವಿಸ್ತೃತ ರೂಪ ಅಂತ ಹೇಳಿ ಗೊತ್ತಿರ್ಬೇಕು. ಹಂಗಾದ್ರೆ ಒಂದು ಪ್ರಶ್ನೆ ತಗೊಳ್ಳೋಣ. ಸರಿ, ನೋಡಿ, ಅರ್ಥ ಆಯ್ತಾನೆ? ಫೇಸ್ ವ್ಯಾಲ್ಯೂ ಅಂಡ್ ಪ್ಲೇಸ್ ವ್ಯಾಲ್ಯೂ ಅರ್ಥ ಆಯ್ತಾನೆ? ರೈಟ್. ಅರ್ಥ ಆಗಿಲ್ಲ ಅಂದ್ರೆ ರಿಪೀಟ್ ಇನ್ನೊಮ್ಮೆ ನೋಡಿ, ಅರ್ಥ ಆಗ್ತದೆ. ಕ್ಲೀನ್ ಆಗಿ ನೀಟಾಗಿ ಅರ್ಥ ಮಾಡ್ಕೋಬೇಕು ಅದನ್ನ. ಸರಿ, ನೋಡಿ, ಇವಾಗ ಒಂದು ಪ್ರಶ್ನೆ ತಗೋತೀನಿ. ಯಾವ ರೀತಿಯಾದ ಪ್ರಶ್ನೆಗಳ ಇಲ್ಲಿ ಉತ್ಪತ್ತಿ ಆಗ್ತದ? ಎದರಲ್ಲಿ? ನವೋದಯ ಪರೀಕ್ಷೆ ನೋಡೋಣ. ಸರಿನಾ? ಯಾವ ಫೈಂಡ್ ದ ಸಮ್ ಆಫ್ ಫೇಸ್ ವ್ಯಾಲ್ಯೂ ಅಂಡ್ ಪ್ಲೇಸ್ ವ್ಯಾಲ್ಯೂ ಆಫ್ 5 ಇನ್ find the example question. Find the sum of face value and place value of value of 5
in 800 ಕನ್ನಡದಾಗ ಏನಿದು 8,800,596ರಲ್ಲಿ 5ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ನಡುವಿನ ವ್ಯತ್ಯಾಸ. ಮುಖ ಬೆಲೆಗಳ ಮೊತ್ತ ಬೆಲೆಗಳ ಮೊತ್ತ, ಯಾಕಂದ್ರೆ ಅವ್ನು ಸಮ್ ಕೇಳಿದಾನೆ ಮೊತ್ತ ಅಂತ ಹೇಳ್ತೀವಿ. ಮೊತ್ತ ಕಂಡು ಹಿಡಿಯೋದು, ರೈಟ್? ಮೊತ್ತ ಕಂಡು ಹಿಡಿದ ಅಂತ ಹೇಳ್ತೇವೆ, ರೈಟಾ? ಸರಿ, ಅದನ್ನ ನೋಡಿ. ಸೊ ಈಗ ಏನ್ ನಂಬರ್ ಕೊಟ್ಟಿದ್ದಾನೆ? ದಿಸ್ ನಂಬರ್, ಇಟ್ ಈಸ್ ಗಿವನ್ ಆನ್ಸರ್ 800,596 ದ ಗಿವನ್ ನಂಬರ್. ಏನಿದು? ಬಿಡಿ 10, 100, 1000, 10,000, ಲಕ್ಷ. 8,596,000 ಸಂಖ್ಯೆನ ಕೊಟ್ಟಿದ್ದಾರೆ. ಇದರಲ್ಲಿ 5ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ನಡುವಿನ ಮೊತ್ತ ಕೇಳ್ತೇನೆ. ಪ್ಲೇಸ್ ವ್ಯಾಲ್ಯೂ ಆಫ್ 5 is equal to 500. ಫೇಸ್ ವ್ಯಾಲ್ಯೂ ಆಫ್ 5 is 5 itself. ಇದನ್ನು ಕೂಡಿಸ್ಬೇಕು. ಸಮ್ ಅಂತಂದ್ರೆ ಕೂಡಿಸ್ಬೇಕು. 0 + 5 5, 0 ಇದು 5, 505 ಸರಿಯಾದ ಉತ್ತರ. ಏನಪ್ಪಾ? 505 ಸರಿಯಾದ ಉತ್ತರ. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ರಿ ಸರ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ ನೋಡಿ. ಸರ್ ಏನ್ ಹೇಳ್ತಿದ್ದಾನೆ ಅಂತಂದ್ರೆ, 2ನೇ ಪ್ರಶ್ನೆ ತಗೋತಾ ಇದ್ದೀನಿ. 4, 5, 6, 8, 9 ಈ ರೀತಿ ಸಂಖ್ಯೆ ಕೊಟ್ಟಿದ್ದಾನೆ ಸರ್. ಸಂಖ್ಯೆ 4ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ನಡುವಿನ ಗುಣಲಬ್ಧ ಎಷ್ಟು ಅಂತ ಪ್ರಶ್ನೆ ಕೇಳ್ತಿದ್ದಾನೆ. ಏನ್ ಹೇಳ್ತಿದ್ದಾನೆ? 45,689, 45,689 the given number. From that face value and place value of the product of face value and place value of 4 ಅನ್ನ ಕಂಡುಹಿಡಿ ಅಂತ ಹೇಳ್ತಿದ್ದಾನೆ. Find the product of face value and place value of 4 from the given number 4, 5, 6, 8, 9 ಅಂತ ಕೇಳ್ತಿದ್ದಾನೆ. 4ರ ಸ್ಥಾನ ಬೆಲೆ ಮೊದಲು ಕಂಡುಹಿಡಿಯೋಣ. ಪ್ಲೇಸ್ ವ್ಯಾಲ್ಯೂ ಅಂತಂದ್ರೆ ಸ್ಥಾನ ಬೆಲೆ. ಪ್ಲೇಸ್ ವ್ಯಾಲ್ಯೂ ಆಫ್ 4. What is place value of 4? How many numbers are there? 1, 2, 3, 4 numbers are there. Only 4 zeros. And face value of 4 is 4 itself. You have to find product ಅಂದ್ರೆ ಏನ್ ಮಾಡ್ಬೇಕು? ಗುಣಲಬ್ಧ ಅಂದ್ರೆ ಏನ್ ಮಾಡ್ಬೇಕು? ಗುಣಾಕಾರ ಮಾಡ್ಬೇಕು. ಗುಣಾಕಾರ ಹೆಂಗ್ ಮಾಡ್ತೀರಿ? 40,000 ಗುಣಿಸು 4 ಮಾಡ್ತೀರಾ. 40,000 ಗುಣಿಸು ಇದನ್ನು ಮಾಡ್ತೀರಾ. 40,000 ಗುಣಿಸು 4. 4 4 ಎಷ್ಟು? 16. ಎಷ್ಟು ಜೀರೋ ಇದಾವೆ? 4 ಜೀರೋ ಇದಾವೆ. ಎಷ್ಟಾಯ್ತು ಇದು? 1,60,000. ಇದು ಸರಿಯಾದ ಉತ್ತರ ಆಗ್ತದ, ರೈಟಾ? ಸರಿ, ಮುಂದೆ ನೋಡೋಣ. ನಾವು ಹೆಚ್ಚಾನ ಸಮಸ್ಯೆಗಳು ನೋಡೋಣ. ಇವಾಗ ಫೇಸ್ ವ್ಯಾಲ್ಯೂ ಅಂಡ್ ಪ್ಲೇಸ್ ವ್ಯಾಲ್ಯೂ ಏನಂತ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ, ರೈಟಾ? ಫೇಸ್ ವ್ಯಾಲ್ಯೂ ಅಂಡ್ ಪ್ಲೇಸ್ ವ್ಯಾಲ್ಯೂ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸಕ್ಸೆಸರ್. ಎಸ್, ಅಂಡರ್ಸ್ಟುಡ್ ಫೇಸ್ ವ್ಯಾಲ್ಯೂ. ಇವಾಗ ಸಕ್ಸೆಸರ್. ಸಕ್ಸೆಸರ್ ಅಂದ್ರೆ ಏನು? ಮುಂದಿನ ಸಂಖ್ಯೆ. ಮುಂದಿನ ಸಂಖ್ಯೆ ಅಂದ್ರೆ ಏನು? ನೆಕ್ಸ್ಟ್ ನಂಬರ್. ನೆಕ್ಸ್ಟ್ ನಂಬರ್ ಏನ್? ನೆಕ್ಸ್ಟ್ ನಂಬರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಯಾವಾಗ್ಲೂ ಏನ್ ಮಾಡ್ತೀವಿ? ಇಲ್ಲಿ ನಾವು +1 ಮಾಡ್ತೀವಿ. ವಾಟ್ ಇಸ್ ದ ಸಕ್ಸೆಸರ್ ಆಫ್ 99? ನೋಡಿ, ಪ್ರಶ್ನೆ ಏನ್ ಕೇಳ್ತಾನೆ? ವಾಟ್ ಇಸ್ ದ ಸಕ್ಸೆಸರ್ ಆಫ್ 99? when you need to find successor, you should add 1 to the given number. ಏನಾಗ್ತದೆ? ಇಲ್ಲಿ +1 ಮಾಡಬೇಕು. What is the successor of 99? That is 100. 100 ಆಗ್ತದೆ. What is the successor of 98 +1? That is 99. ಹೌದಾ? What is the successor of 33? That is +1, 34. Sir, 35 successor ಏನು? 36. 39 successor ಏನು? 40. 89 successor ಏನು? 90. ಅರ್ಥ ಆಯ್ತಾ? That is successor. Successor ಅಂದ್ರೆ ಮುಂದಿನ ಸಂಖ್ಯೆ ಹೇಳುವಂಥದ್ದು. What is the successor of 101? 101ರ ಸಕ್ಸೆಸರ್ ಏನು? 101ರ ಮುಂದಿನ ಸಂಖ್ಯೆ ಏನು? 102 ಅಂತ ಗೊತ್ತಿರಬೇಕು, ರೈಟಾ?
ಸೊ ಸಕ್ಸೆಸರ್ ಆಫ್ 100 ಈಸ್ ಸಕ್ಸೆಸರ್ ಆಫ್ 100 is equal to 101 101. ಅರ್ಥ ಆಯ್ತಾ? ಎಸ್, ಸಕ್ಸೆಸರ್ ಅಂದ್ರೆ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಮುಂದಿನ ಸಂಖ್ಯೆ ಹೋಗೋಣ. ಮುಂದಿನ ಸಂಖ್ಯೆ ಏನಪ್ಪಾ ಅಂತಂದ್ರೆ ಪ್ರೀಡಿಸೆಸರ್. ಪ್ರೀ ಅಂತಂದ್ರೆ ಮುಂಚಿತ. ಪ್ರೀ ಪ್ಲಾನ್. ನಾವೇನಾದ್ರೂ ಟ್ರಿಪ್ಪಿಗೆ ಹೋಗ್ತಾ ಇರ್ತೀವಿ, ಪ್ರೀ ಪ್ಲಾನ್ ಅಂತ ಹೇಳ್ತೀವಿ. ಪ್ರೀ ಪ್ಲಾನ್ ಮಾಡು, ಯಾವ್ಯಾವ ರೂಟಿಂದ ಹೋಗ್ಬೇಕು ಅಂತ ಪ್ರೀ ಪ್ಲಾನ್ ಅಂದ್ರೆ ಮೊದ್ಲೇ ಮುಂಚಿತವಾಗಿ ಪ್ಲಾನ್ ಮಾಡು ಅಂತ ಅರ್ಥ ಆಗುತ್ತೆ. ಹೌದಲ್ಲ? ಹಂಗೆ ಪ್ರೀಡಿಸೆಸರ್ ಅಂತಂದ್ರೆ ಪ್ರೀಡಿಸೆಸರ್ ಅಂತಂದ್ರೆ ಪ್ರೀಡಿಸೆಸರ್ ಅಂದ್ರೆ ಏನಪ್ಪಾ? ಹಿಂದಿನ ಸಂಖ್ಯೆ. ಹಿಂದಿನ ಸಂಖ್ಯೆ, ಮುಂಚಿತವಾದಂತ ಸಂಖ್ಯೆ. ಯಾವುದೇ ಸಂಖ್ಯೆಯ ಮುಂಚಿತವಾದಂತ ಸಂಖ್ಯೆ. ಈಗ ಪ್ರೀಡಿಸೆಸರ್ ಆಫ್ 100 ಎಷ್ಟು? 99. ಏನ್ ಮಾಡ್ಬೇಕಿಲ್ಲಿ? -1 ಮಾಡ್ಬೇಕು. ಏನ್ ಮಾಡ್ಬೇಕು? -1 ಮಾಡ್ಬೇಕು. ಈಗ ಪ್ರೀಡಿಸೆಸರ್ ಆಫ್ 101 ಏನಪ್ಪಾ? 100. ಪ್ರೀಡಿಸೆಸರ್ ಮುಂಚಿನ ಸಂಖ್ಯೆ ಯಾವುದು? ಮುಂಚಿತವಾದಂತ ಸಂಖ್ಯೆ ಯಾವುದು ಅಂತ ಕೇಳ್ತಿದೆ. ಸರಿನಾ? ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಪ್ರೀಡಿಸೆಸರ್ ಅಂಡ್ ಸಕ್ಸೆಸರ್ ಅಂಡ್ ಪ್ರೀಡಿಸೆಸರ್, ರೈಟಾ? ಈಗ ಕೊನೆ 2 ಟಾಪಿಕ್ಸ್ ಅನ್ನ ನೋಡೋಣ. ಗ್ರೇಟೆಸ್ಟ್ ನಂಬರ್, ಅತಿ ದೊಡ್ಡ ಸಂಖ್ಯೆ, ಮತ್ತು ಲೀಸ್ಟ್ ನಂಬರ್ ಅಥವಾ ಲೋವೆಸ್ಟ್ ನಂಬರ್, ಅತಿ ಚಿಕ್ಕ ಸಂಖ್ಯೆನ ಅರ್ಥ ಮಾಡ್ಕೊಳ್ಳೋಣ. ಗ್ರೇಟೆಸ್ಟ್ ನಂಬರ್. ಅತಿ ದೊಡ್ಡ ಸಂಖ್ಯೆ. ನಮ್ಗೆ ಗೊತ್ತೈತಿ, ಶಾಲೆಯಲ್ಲಿ ನಾವು ಕಲ್ತಿದ್ದೇವಿ. ಏನದು? 1 ಡಿಜಿಟ್ ನಂಬರ್, 2 ಡಿಜಿಟ್ ನಂಬರ್, 3 ಡಿಜಿಟ್ ನಂಬರ್, 4 ಡಿಜಿಟ್ ನಂಬರ್, 5 ಡಿಜಿಟ್ ನಂಬರ್, 6 ಡಿಜಿಟ್ ನಂಬರ್. ಹೌದಲ್ವಾ? 7, 8 ಹಿಂಗೆ ಎಷ್ಟು ಬೇಕಾದಷ್ಟು ನಾವು ಮಾಡ್ತಾ ಹೋಗ್ಬೋದು. ಅಂದ್ರೆ ಅಟ್ಲೀಸ್ಟ್ ನಮ್ಗೆ 5 ಡಿಜಿಟ್ ಸಂಖ್ಯೆಗಳು ಗೊತ್ತಿರ್ಬೇಕು. ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಗಳು ಗೊತ್ತಿರ್ಬೇಕು ನಮ್ಗೆ. ಹಿಂಗೆ ಗ್ರೇಟೆಸ್ಟ್ ನಂಬರ್ ಏನಪ್ಪಾ ಅಂದ್ರೆ ಗ್ರೇಟೆಸ್ಟ್ ನಂಬರ್ ಅಂಡ್ ಲೀಸ್ಟ್ ನಂಬರ್. ಅತಿ ಚಿಕ್ಕ ಸಂಖ್ಯೆ. ಹೌದಾ? ಸೊ ನೋಡಿ, 1 ಡಿಜಿಟ್ ಒಂದು ಅಂಕಿಯ ಇಲ್ಲಿ ನಾ ಬರೀತೀನಿ ಸ್ಮಾಲೆಸ್ಟ್ ನಂಬರ್. ಸ್ಮಾಲೆಸ್ಟ್ ಅಂದ್ರೆ ಲೀಸ್ಟ್ ನಂಬರ್. ಸ್ಮಾಲೆಸ್ಟ್ ನಂಬರ್ ಅತಿ ಚಿಕ್ಕ ಸಂಖ್ಯೆ. ಲಾರ್ಜೆಸ್ಟ್ ನಂಬರ್ ಅತಿ ದೊಡ್ಡ ಸಂಖ್ಯೆ. ಅತಿ ದೊಡ್ಡ ಸಂಖ್ಯೆನ ಬರಿತಾ ಇದ್ದೀವಿ. 1 ಡಿಜಿಟ್ ಅತಿ ಚಿಕ್ಕ ಸಂಖ್ಯೆ ಯಾವುದು? 1 ಡಿಜಿಟ್ ಅತಿ ದೊಡ್ಡ ಸಂಖ್ಯೆ ಯಾವುದು? 9. ಸೊ 10 ಯಾಕಲ್ರಿ? 2 ಡಿಜಿಟ್ ಇರ್ತಾವೆ. 0 ಮತ್ತು 1 2 ಡಿಜಿಟ್ ಬರ್ತಾ ಇದೆ. ಸೊ 2 ಡಿಜಿಟ್ ಡಿಜಿಟ್ ಅಂದ್ರೆ ಏನು? ಅಂಕಿ. ಕನ್ನಡದಲ್ಲಿ ಬರ್ಕೊಡ್ರಿ. ಸ್ಮಾಲೆಸ್ಟ್ ನಂಬರ್ ಇಸ್ 10. ಯಾವಾಗ ಯಾವುದೇ ಸಂಖ್ಯೆಯ ಹಿಂದಿನ ಯಾವುದೇ ಸಂಖ್ಯೆಯ ದೊಡ್ಡ ಸಂಖ್ಯೆಗೆ 1 ಕೂಡಿಸಿದ್ರೆ ಮುಂದಿನ ಸಂಖ್ಯೆಯ ಅತಿ ಚಿಕ್ಕ ಸಂಖ್ಯೆ ಬರ್ತದೆ. ಗೊತ್ತಿರಲಿ ನಿಮಗೆ. 10 ಇದು ಯಾವುದು? 99. 3 digit smallest number is 100. For 99 if you add 1 you will get ಏನಪ್ಪಾ ಅಂತಂದ್ರೆ smallest 3 digit smallest number. What is the 3 digit biggest number? 999. ಒಂದು 9 increase ಆಗಿ ಇಲ್ಲಿ 9 ಐತಿ, ಒಂದೇ 9 ಐತಿ, ಇಲ್ಲಿ 2 ಐತಿ, ಇಲ್ಲಿ 3 ಐತಿ, ಇಲ್ಲಿ ಮುಂದೆ ಹಂಗೆ ಒಂದು 9 increase ಆಗ್ತಾ ಹೋಗ್ತದೆ. 4 digit 4 ಅಂಕಿಯ ಸಂಖ್ಯೆ ಏನಾಗ್ತದ? ಇಫ್ ಯು ಆಡ್ 999 ಇದಕ್ಕೆ 999ಗೆ 1 ಕೂಡಿಸಿದ್ರೆ
3 ಅಂಕಿಯ ದೊಡ್ಡ ಸಂಖ್ಯೆಗೆ 1 ಕೂಡಿಸಿದ್ರೆ 4 ಅಂಕಿಯ ಚಿಕ್ಕ ಸಂಖ್ಯೆ ಬರ್ತದ ani 1000. ಇದು 9999. 5 ಡಿಜಿಟ್. ವಾಟ್ ಅಬೌಟ್ 5 ಡಿಜಿಟ್? ಇಲ್ಲಿ ಒಂದು 0 ಇನ್ಕ್ರೀಸ್ ಆಗ್ತಾ ಹೋಗ್ತದ 10,000. ಇದು 99,999. ಈಗ 6 ಡಿಜಿಟ್, ಅಟ್ಲೀಸ್ಟ್ 6 ಡಿಜಿಟ್ ತನಕ ನೋಡೋಣ ನಾವು. 6 ಡಿಜಿಟ್ ಏನಪ್ಪಾ? 6 ಡಿಜಿಟ್ ಅಂತಂದ್ರೆ 1 2 3 4 5 93 ಲಕ್ಷ. ಇದು 9,99,999. ಎಸ್, ಇದು ಗೊತ್ತಾಯ್ತು ನಮ್ಗೆ. ಇದನ್ನೆಲ್ಲ ನಾವು ಸ್ಕೂಲಲ್ಲಿ ಕಲ್ತಿದ್ದೇವೆ, ಹೌದಲ್ವಾ ಸರ್? ಸರಿ. ಹಾಗಾದ್ರೆ ಪ್ರಶ್ನೆಗಳನ್ನ ನೋಡೋಣ. 2 ಪ್ರಶ್ನೆಗಳನ್ನ ನೋಡಿ ನಾವು ಈ ಟಾಪಿಕ್ ನ ಇಲ್ಲಿಗೆ ವೈಂಡ್ ಅಪ್ ಮಾಡೋಣ. ರೈಟಾ? ಸರಿ. ಯಾರು ಬರ್ಕೋತಾ ಇಲ್ಲ ನೀಟಾಗಿ ಬರ್ಕೋಬೇಕು, ಪ್ರಾಕ್ಟೀಸ್ ಮಾಡ್ಬೇಕು, ಇದನ್ನ ಅರ್ಥ ಮಾಡ್ಕೋಬೇಕು, ಈ ಕಾನ್ಸೆಪ್ಟ್ ಗಳನ್ನ ತಿಳ್ಕೋಬೇಕು. ಇದೇ ಕಾನ್ಸೆಪ್ಟ್ಗಳು ನಿಮ್ಗೆ ಥ್ರೂ ಔಟ್ ದ ಮ್ಯಾಥಮೆಟಿಕ್ಸ್ ಒಳಗಡೆ ಯೂಸ್ ಆಗ್ತಾ ಹೋಗ್ತದ, ನಾವು ನೋಡ್ತಾ ಹೋಗ್ತೀವಿ. ಸರಿನಾ? ಎಸ್. ಒಂದು ಪ್ರಶ್ನೆ ತಗೋತೀನಿ. ಎಕ್ಸಾಂಪಲ್, ಗ್ರೇಟೆಸ್ಟ್ 3 ಡಿಜಿಟ್ ನಂಬರ್ ವಿದೌಟ್ ರಿಪಿಟೇಷನ್ ಆಫ್ ಡಿಜಿಟ್. ಡಿ ಅಂತಂದ್ರೆ 3 ಡಿಜಿಟ್ ನಂಬರ್. 3 ಡಿಜಿಟ್ ನಂಬರ್ ವಿದೌಟ್ ರಿಪಿಟೇಷನ್ ಆಫ್ number or a digit. ನಂಬರ್ ಅಥವಾ ಡಿಜಿಟ್ ಅಂತ ಬರ್ಕೊಂಡು ನಡೀತದೆ. ಡಿಜಿಟ್ ವಿದೌಟ್ ರಿಪಿಟೇಷನ್ ಆಫ್ ಡಿಜಿಟ್. ಗ್ರೇಟೆಸ್ಟ್ 3 ಡಿಜಿಟ್ ನಂಬರ್ ಅಂತ ಕೂಡಲೇ ನಾವೇನೈತಿ ಗೊತ್ತೈತಿ ನಮ್ಗೆ 999 ಅಂತ ಗೊತ್ತೈತಿ. ಬಟ್ ಏನಿದೆ ನಾವು ವಿದೌಟ್ ರಿಪಿಟೇಷನ್ 3 ಅಂಕೆಯ ಅತಿ ದೊಡ್ಡ ಸಂಖ್ಯೆಯನ್ನು ಬರೆಯಿರಿ, ಯಾವುದೇ ಅಂಕೆಗಳು ಪುನರಾವರ್ತನೆ ಮಾಡಲಾರ್ದೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಯಾವುದೇ ಅಂಕೆಗಳನ್ನು ಪುನರಾವರ್ತನೆ ಮಾಡಬಾರ್ದು, ರಿಪೀಟ್ ಮಾಡಬಾರ್ದು. ಅಂದ್ರೆ 99 ರಿಪೀಟ್ ಆಗೈತಿ, ಹಂಗಾಗಿ ಈ 9 ಅಲ್ಲ. ನೆಕ್ಸ್ಟ್ ದೊಡ್ಡ ಸಂಖ್ಯೆ ಯಾವುದು? 8. ನೆಕ್ಸ್ಟ್ 7. 987 ಇಸ್ ದ ರೈಟ್ ಆನ್ಸರ್. ಏನಪ್ಪಾ? 987 ಇಸ್ ದ ರೈಟ್ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ಮೇಲೆ ಕೊಟ್ಟುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರ 987. 987. ಹಾಗಾದ್ರೆ ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಏನಪ್ಪಾ? 2 1 5 6 6 0 9 ಅನ್ನೋಂಥ ಸಂಖ್ಯೆಗಳು ಕೊಟ್ಟಿದ್ದಾನೆ. ಹೌದಾ? ಈ ಕೊಟ್ಟಿರುವಂತ ಸಂಖ್ಯೆಗಳನ್ನ ಉಪಯೋಗ ಮಾಡಿಕೊಂಡು ಬೈ ಯೂಸಿಂಗ್ ದ ಗಿವನ್ ಡಿಜಿಟ್ಸ್ you have to find the greatest 5 digit number. ಏನಂತಾರೆ? you have to find the greatest 5 digit number from the given numbers. ಕೊಟ್ಟಿರುವಂತ ಸಂಖ್ಯೆಗಳಾದಂತ 1 5 6 0 9 ಉಪಯೋಗಿಸಿಕೊಂಡು ಅತಿ ದೊಡ್ಡ 5 ಅಂಕೆಯ ಸಂಖ್ಯೆಯನ್ನು ಬರೆಯಿರಿ ಅಂತ ಹೇಳ್ತಾರೆ. ನೋಡಿ, ಅತಿ ದೊಡ್ಡ 5 ಅಂಕೆಯ ಸಂಖ್ಯೆ ಹೆಂಗ್ ಬರೀತೀರಿ? ಮೊದಲು ದೊಡ್ಡ ಸಂಖ್ಯೆ 9 6 5 1 0 ಇಷ್ಟೇ. ಎಸ್, ಇಷ್ಟೇ. ಬೈ ಯೂಸಿಂಗ್ ದ ಗಿವನ್ ನಂಬರ್ಸ್ ಫೈಂಡ್ ದ ಲೀಸ್ಟ್ ನಂಬರ್. 5 ಡಿಜಿಟ್ ಲೀಸ್ಟ್ ನಂಬರ್ ಅಂದ್ರೆ ಕೊಟ್ಟಿರುವಂತ ಸಂಖ್ಯೆಗಳನ್ನು ಉಪಯೋಗಿಸ್ಕೊಂಡು ಅತಿ ಚಿಕ್ಕ 5 ಅಂಕೆಯ ಸಂಖ್ಯೆ ಬರೀರಿ ಅಂತ ಕೇಳಿದ್ರೆ ಏನ್ ಮಾಡ್ತೀರಿ? ನೀವು ಹೇಳ್ಬೋದು, ಸರ್ ಇದನ್ನ ಉಲ್ಟಾ ಬರ್ದ್ಬಿಡ್ರಿ ಸರ್. 0 1 5 6 9. ಆದ್ರೆ 0 ಯಾವಾಗ ಯಾವುದೇ ಸಂಖ್ಯೆ ಹಿಂಭಾಗದಲ್ಲಿ ಬರ್ತದೋ ಅದಕ್ಕೆ ಯಾವುದೇ ಮೂಲ ಬೆಲೆ ಇರುವುದಿಲ್ಲ. ಹಾಗಾಗಿ ಈ ರೀತಿ 0 ಬರೆಯೋದು ತಪ್ಪು. 0 ಬಂದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ 1 ಈ ಕಡೆ ಬರ್ಕೊಂಡು ಈ 0 ಇಲ್ಲಿ ಬರ್ತೀವಿ. ಅವಾಗ ಇದು 5 ಅಂಕೆಯ ಸಂಖ್ಯೆ ಆಗ್ತದ. ರೈಟಾ? ಇದು ಸರಿಯಾದ ಉತ್ತರ, ರೈಟ್ ಆನ್ಸರ್. ಸೊ ಇದು ಅರ್ಥ ಆಯ್ತು ಅನ್ಕೋತೀನಿ. ಮುಂದಿನ ಕ್ಲಾಸಸ್ಗಳಲ್ಲಿ ಮುಂದಿನ ಇಂಟ್ರೊಡಕ್ಷನ್ ಕ್ಲಾಸ್ ಇವತ್ತು ಬೇಸಿಕ್ ಇಂಟ್ರೊಡಕ್ಷನ್ ಕ್ಲಾಸ್ 1 ಮಾಡಿದ್ವಿ, 2 ಮಾಡ್ತೀವಿ. ಅದರ ನಂತರ 3, 4ನೇ ಕ್ಲಾಸಸ್ ಒಳಗಡೆ ನಂಬರ್ ಸಿಸ್ಟಮ್ ಮುಗಿಸ್ಬೇಕಾದ್ರೆ ಎಲ್ಲಾ ರೀತಿಯ ಪ್ರಶ್ನೆಗಳಿಗೆ ಎಕ್ಸಾಂಪಲ್ಸ್ ಗಳನ್ನ ತಗೊಂಡು ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಎಕ್ಸಾಂಪಲ್ಸ್ ತಗೊಂಡು ಸಾಲ್ವ್ ಮಾಡ್ತೀವಿ. ರೈಟಾ? ಎಸ್.
ಇವತ್ತಿಗೆ ಈ ಕ್ಲಾಸ್ ಅನ್ನ ವೈಂಡ್ ಅಪ್ ಮಾಡೋಣ. ನಾಳೆ ಮತ್ತೆ ಬೇಸಿಕ್ ಕ್ಲಾಸ್ ಅನ್ನ ನೋಡೋಣ. ಪ್ರತಿ ಒಂದಿನಕ್ಕೆ ಅಥವಾ 2 ದಿನಕ್ಕೆ ಒಂದೊಂದು ವಿಡಿಯೋ ಬಿಡ್ತಾ ಇರ್ತೀನಿ. ನೀಟಾಗಿ ಪ್ರಾಕ್ಟೀಸ್ ಮಾಡಿ, ನೀಟಾಗಿ ರಿಪೀಟ್ ವರ್ಕ್ ಮಾಡಿ. ದಟ್ ಇಸ್ ಮೋರ್ ದೆನ್ ಅಷ್ಟು ಸಾಕು, ನೀವು ಆರಾಮಾಗಿ ನವೋದಯ ಎಕ್ಸಾಮಿಗೆ ಕಾಂಪೀಟ್ ಮಾಡಬಹುದು. ಎಸ್, ಇಷ್ಟ ಹೇಳ್ತಾ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಧನ್ಯವಾದ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅನ್ಕೊಂಡಿರ್ತೀನಿ.